ನಮ್ಮ ಸ್ನೇಹದ ಮಧ್ಯದಲ್ಲಿರ್ತಕ್ಕಂಥ ಒಂದು ಗುಟ್ಟದು. ಮೊದಲು ಅವರು JDSದಲ್ಲೇ ಇದ್ದರು, JDS ಶಾಸಕರಾಗಿದ್ದರು. ಅವಾಗ ನಾನು ಕೊಪ್ಪಳ ಉಸ್ತುವಾರಿ ಹೋದಾಗ ಅವರು ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನೆ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಬನ್ನಿ ನಮ್ಮ ಜೊತೆಗೆ ಬನ್ನಿ ಅಂತೇಳಿ ಅವ್ರನ್ನ ಅವತ್ತು JDSಕ್ಕೆ ರಾಜೀನಾಮೆ ಕೊಟ್ಟು BJPಗೆ ಸೇರಿಸ್ಕೊಂಡಿದ್ದೀವಿ. 2 ಬಾರಿ ಶಾಸಕರಾಗಿ 2 ಬಾರಿ ಲೋಕಸಭಾ ಸದಸ್ಯರಾಗಿ ಆ ಭಾಗದಲ್ಲಿ ಒಬ್ಬ ಪ್ರಭಾವಿ ಮುಖಂಡ ಇರೋದರಿಂದ ಅವರನ್ನು ನಮ್ಮ ಪಕ್ಷಕ್ಕೆ ತಗೊಳ್ಳೋದ್ರಿಂದ ನಮ್ಮ ಲೋಕಸಭೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ಕೊಂಡು ನಾನು ಮೊನ್ನೆ ಕೊಪ್ಪಳಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ನಮ್ಮ ಪಕ್ಷಕ್ಕೆ ಬರಬೇಕು ಮತ್ತು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು, ಅದರ ಒಂದು ಮುತುವರ್ಜಿ ವಹಿಸಬೇಕು, ಬರಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡಾಗ ಪಾಪ ನಮ್ಮ ವಿನಂತಿಗೆ ಅವರು ಮನ್ನಣೆಯನ್ನು ಕೊಟ್ಟು ಇವತ್ತು ಯಾವುದೇ ಕರಾರು ಕಂಡೀಷನ್ ಇಲ್ಲದೇ ನಮ್ಮ ಪಕ್ಷಕ್ಕೆ ಅವರು ಸೇರ್ಪಡೆಯಾಗಿದ್ದಾರೆ. ಸರ್, ಈಗ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಇನ್ನೂ ಹಲವು ಜನ ತಮ್ಮ ಸಂಪರ್ಕದಲ್ಲಿ ಕಾಂಗ್ರೆಸ್ ಸಂಪರ್ಕದಲ್ಲಿ ಇದ್ದಾರಂತೆ. 2-3 ದಿವಸದಲ್ಲಿ ಮಾಲಿಕಯ್ಯ ಗುತ್ತೇದಾರರು ಕೂಡ ಇವತ್ತು ನಾಳೆ 2 ದಿವಸದಲ್ಲೇ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಏನ್ ಸರ್, ಏನ್ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಅಂತ ನೀವು ಯಾಕಂದ್ರೆ ಇದ್ದು ಬಂದವರು ಏನ್ ನಡೀತಾ ಇದೆ ಬಿಜೆಪಿಯಲ್ಲಿ ಅಂತ? ವಿನಾಶಕಾಲೇನೇ ವಿಪರೀತ ಬುದ್ಧಿ, ಹಾಳೋಗೋ ಕಾಲಕ್ಕೆಲ್ಲ ಮಾಡಿಸ್ತಿರ್ತದೆ, ಆಗುತ್ತೆ. ಇನ್ನು ಮತ್ತೆ ಮಾಲಿಕಯ್ಯ ಗುತ್ತೇದಾರ್ ಬಿಟ್ಟು ಬೇರೆದವ್ರು ಯಾರಾದರೂ ಸಂಪರ್ಕದಲ್ಲಿ ಇದ್ದಾರೆ ಸರ್? ನಾವು ಈಗ ಚುನಾವಣೆ ಕೇವಲ ಲೋಕಸಭೆ ಚುನಾವಣೆಗೋಸ್ಕರ ಇದು ಮಾಡ್ತಾ ಇಲ್ಲ. ಈಗ 4 ವರ್ಷ ಮುಂದಿನ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕು ಅಂತ ತಳಪಾಯ ಆಗ್ತಾ ಇದೆ. ಇದಿಷ್ಟು ಏನಂತಂದ್ರೆ ಲಕ್ಷ್ಮಣ್ ಸವದಿ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.